ಹೌದು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸಮೀಪ ಇರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಕೇಶವ ಪ್ರಸಾದ್ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 4399 ದಿನಗಳನ್ನು ಪೂರ್ಣಗೊಳಿಸಿದ್ದು, ಸತತ 12 ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿರುವುದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದರು. ದೇಶದ ಅಭಿವೃದ್ಧಿ, ಮೂಲಸೌಕರ್ಯ, ಡಿಜಿಟಲ್ ಇಂಡಿಯಾ, ರೈತರು, ಮಹಿಳೆಯರು ಹಾಗೂ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವಾರು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಆಕೆಗೆನೆ ನಮ್ಮ PM ಆವಾಸ್ ಯೋಜನೆಯಲ್ಲಿ ಮನೆಗಳೇನು 4 ಕೋಟಿ ಕೊಟ್ಟಿದ್ದೀವಿ, 80% ಮಹಿಳೆಯರ ಹೆಸರಿನಲ್ಲೇ ಆ ಮನೆಗಳು ರಿಜಿಸ್ಟರ್ ಆಗಿವೆ. ಹಾಗೆಯೇ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂಥೇಳಿ ಪ್ರಧಾನಮಂತ್ರಿಗಳು ತಮ್ಮ ಎಲ್ಲ ಸ್ಕೀಮ್ಗಳಲ್ಲೂ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಾ ಬಂದಿದ್ದಾರೆ. ಮುದ್ರಾ ಲೋನ್ನಲ್ಲಿ ಮಹಿಳೆಯರು 40% ಲೋನ್ ತಗೊಂಡಿದ್ದಾರೆ. ಹಾಗೆಯೇ PM ಸ್ವನಿಧಿ ಯೋಜನೆಯಲ್ಲೂ ಕೂಡ ಬಹುತೇಕ ಫಲಾನುಭವಿಗಳು ಮಹಿಳೆಯರೇ ಆಗಿದ್ದಾರೆ. ಇದರ ಜೊತೆಗೇ ರೈತನನ್ನು ನಾವು ಮರೀಲಿಲ್ಲ. ರೈತ ಈ ದೇಶದ ಬೆನ್ನೆಲುಬು. ಹಾಗಾಗಿ ರೈತನ ಒಂದು ಅಭಿವೃದ್ಧಿ ನಿರಂತರವಾಗಿರಬೇಕು ಅಂಥೇಳಿ PM ಕಿಸಾನ್ ಯೋಜನೆಯಲ್ಲಿ ವರ್ಷಕ್ಕೆ 6,000 ರೂಪಾಯಿನಂತೆ ನಾವು ಇಲ್ಲಿ ತನಕ 4 ಲಕ್ಷ ಕೋಟಿಗಿಂತ ಹೆಚ್ಚು ಹಣನ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ. ಯಾವುದೇ ರೈತನ್ನ ನಾವು ಹಳ್ಳಿಗಾಡಿನಲ್ಲಿ ಮಾತನಾಡಿಸಿದಾಗ ಅವ್ರು ಹೇಳ್ತಾರೆ, ನನಗೆ ಯಾವ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, 6,000 ರೂಪಾಯಿ ನರೇಂದ್ರ ಮೋದಿ ಕೊಡುವಂಥ ದುಡ್ಡು ನಿರಂತರವಾಗಿ ಬರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಆಡಳಿತಾವಧಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದ್ದು, ಮುಂದಿನ ದಿನಗಳಲ್ಲೂ ಭಾರತವನ್ನು ವಿಶ್ವದ ಅಗ್ರ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಿಜೆಪಿ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದರು. ದೀರ್ಘಕಾಲ ಆಡಳಿತ ಕೊಟ್ಟಿರತಕ್ಕಂಥ ಮೋದಿಜಿಯವರ 12 ವರ್ಷ ಆಡಳಿತನ ಇಡೀ ಪ್ರಪಂಚ ಎತ್ತಿಡಿದಿದೆ. ಈ ಒಂದು ವಿಶ್ವನಾಯಕನ ಏನು ಆಡಳಿತಕ್ಕೆ ಇವತ್ತು ಭಾರತ ಎಲ್ಲಿತ್ತು, ಎಲ್ಲಿಂದ ಬಂದು ಅಂತಕ್ಕಂಥದ್ದನ್ನ ನಮ್ಮ ಕೇಶವ ಪ್ರಸಾದ್ಜಿಯವರು ಬಿಡಿಯಾಗಿ ಬಿಡಿಸಿ ಇವತ್ತು ಮಾಧ್ಯಮ ಮಿತ್ರರ ಜೊತೆ ಹಂಚ್ಕೊಂಡಿದ್ದಾರೆ. ಇದನ್ನು ತಾವು ಇಡೀ ಜಿಲ್ಲೆಗೆ ಕಟ್ಟಕಡೆ ಕಾರ್ಯಕರ್ತರಿಗೆ ಅವರು ಪ್ರಜೆಗಳಿರ್ತಕ್ಕಂಥ ಏನು ತಾವೆಲ್ಲ ಇದ್ದೀರಿ, ಇವತ್ತು ತಮಗೂ ಇವತ್ತು ಅಭಿನಂದನೆಗಳು ಹೇಳ್ತೀನಿ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 4399 ದಿನಗಳನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ಸಾಧನೆಗಳನ್ನು ಜನರ ಮುಂದೆ ಇಡುವ ಪ್ರಯತ್ನ ಮಾಡಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.